ಸರ್ ಇಲ್ಲಿ ವೆಂಕಟೇಶ್ವರ್ ಕೂಡ ಹೇಳಿದ್ದಾರೆ ಸರ್ ಸಚಿವರು ಯದುವೀರವ್ರು ಯಾರು ನಾವು ಕೂಡ ನೋಡಿ ನಮ್ಗಂತೂ ಗೊತ್ತೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ ನಾನು. ಜನಗಳ ಹತ್ರ ಹೇಗೆ ಬರ್ತಾರೋ ಅವರು ಟೀಕೆಗಳು ಶುರು ಆಗ್ತಾ ಇದೆ ಸರ್ ರೀತಿ. ಮೈಸೂರು ಮತ್ತು ಕೊಡಗು ಜನಾಂಗ ಇಡೀ ಕರ್ನಾಟಕದಲ್ಲಿ ಕಳೆದ 9 ವರ್ಷದಿಂದ ನಮ್ಮನ್ನ ನೋಡಿದ್ದಾರೆ. ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಅವರು ಆಗಲೇ ನೋಡಿದ್ದಾರೆ ನಮ್ಮ ಚಟುವಟಿಕೆಗಳಿರ್ಬೋದು, ನಮ್ಮ ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಕೆಲಸ ಇರ್ಬೋದು, ಅದನ್ನ ಅವ್ರು ನೋಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಓದಲಿ ಬಂದಲ್ಲಿ ಎಲ್ಲ ಬರೀ ಜಾತಿ ಅಸ್ತ್ರ ಬಳಸ್ತಾ ಇದ್ದಾರೆ ಸರ್. ಒಕ್ಕಲಿಗ ಅಸ್ತ್ರ ನೆಲೆ ಕೂಡ CM ಅವರು ಇರ್ಬೋದು, ಸಚಿವರು ಇರ್ಬೋದು. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಕೂಡ ದೇವೇಗೌಡರು ಅಂತ ಆರೋಪ ಮಾಡಿದ್ದಾರೆ ಸರ್. ನಾವೆಲ್ಲ ಭಾರತಕ್ಕಾಗಿ, ದೇಶಕ್ಕಾಗಿ, ಭಾರತೀಯರಾಗಿ ನಮ್ಮ ಮತ ಚಲಾಯಿಸಬೇಕಾಗಿದೆ. ಇದು ನೇಷನ್ ಫಸ್ಟ್ ಆಗಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಮುಖ್ಯ, ಭಾರತ ಮುಖ್ಯ. ನಾವೆಲ್ಲರೂ ಭಾರತೀಯರಾಗಿ ನಾವು ಮತವನ್ನು ಚಲಾಯಿಸಬೇಕು. ಸರ್ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅಂತ ಹೇಳಿದ್ದಾರೆ ಸರ್. ಇಲ್ಲ, ಅದಕ್ಕೇನು ನಿಜ, ಸುಳ್ಳು. ಅಂದರೆ ದೇಶದಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಸರ್ವೆನಲ್ಲಿ ಮೋದಿ ಅವರ ವರ್ಚಸ್ಸು ಕಡಿಮೆ ಆಗ್ತಾ ಇದೆ, ಅವರು ಕಡಿಮೆ ಸೀಟ್ ತಗೊಳ್ತಾರೆ ಅನ್ನೋದು ಕಾಂಗ್ರೆಸ್ ಅವರು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಭಾಷಣ ಅದು. ಇಲ್ಲ, ಪ್ರಧಾನಮಂತ್ರಿ ಅವರ ವರ್ಚಸ್ಸು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಳೆದ 10 ವರ್ಷದಿಂದ ಅವ್ರು ಮಾಡಿರುವ ಕೆಲಸ, ನಮ್ಮ ದೇಶಕ್ಕಾಗಿ ಇಟ್ಟಿರುವ ದೃಷ್ಟಿ ಮತ್ತು ಆರ್ಥಿಕ ಪ್ರಗತಿಯನ್ನು ಲೆಕ್ಕದಲ್ಲಿ ಹೋದರೆ ಯಾರು ಕಂಪೇರ್ ಮಾಡೋಕ್ಕಾಗಲ್ಲ.